ಮುಗಿಯದ ಬಂಧನ ಭಾಗ 67. ಮುಂದಿನ ಕೆಲವು ದಿನಗಳವರೆಗೆ ಅನ್ವಿತಾ ಮನೆಯಲ್ಲಿ ಅಶ್ವಿನಿ ಜೊತೆ ಆಟವಾಡ್ತಾನೆ ಇದ್ಲು. ಆದರೆ ಕಿಂಡರ್ಗಾರ್ಟನ್ನಲ್ಲಿ ಅವಳಿಗೆ ಆಟವಾಡಲು ಯಾವುದೇ ಸಂಗಾತಿಗಳು ಇರಲಿಲ್ಲ. ಆರವ್ ಮತ್ತು ಆದಿತ್ಯ ಇತರರ ಮಕ್ಕಳೊಂದಿಗೆ ಆಟವಾಡುವುದನ್ನು ದೂರದಿಂದಲೇ ನೋಡುತ್ತಾ ಅವಳು ಅಸಹಾಯಕಳಾಗಿ ನಿಲ್ಲಬೇಕಾಯಿತು. ಕೊನೆಗೂ ತಡೆಯಲಾರದ ಹಾಗೆ ಧೈರ್ಯ ತಂದುಕೊಂಡು ಅವಳು ಅವ್ರ ಕಡೆಗೆ ಓಡ್ತಾಳೆ. ಹುಡುಗರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಮುಖಭಾವವನ್ನು ಕೊಂಚ ಗಂಭೀರಗೊಳಿಸ್ಕೊಂಡ್ರು. ನಿನಗೀಗ ಏನು ಬೇಕು ಅನ್ವಿತಾ? ಅನ್ವಿತಾ ತನ್ನ ಗೌನಂಚನ್ನು ಬೆರಳುಗಳಲ್ಲಿ ಚುಚ್ಚುವಷ್ಟು ಬಿಗಿಯಾಗಿ ಹಿಡಿದುಕೊಂಡ್ಳು. ಅವಳು ತನ್ನ ಉಬ್ಬುಗಳನ್ನು ಗಂಟಾಕಿ ಅವರಿಬ್ಬರನ್ನೇ ನೋಡ್ತಿದ್ಲು. ತನ್ನ ತುಟಿಗಳನ್ನು ಅಗಲಿಸಿ ಏನಾದರೂ ಶಬ್ದ ಮಾಡಲು ತೀವ್ರವಾಗಿ ಪ್ರಯತ್ನಿಸ್ತಿದ್ಲು. ಆರವ್ ಮತ್ತು ಆದಿತ್ಯ ಒಳಗೊಳಗೆ ಚಿಂತಾತೀತರಾಗಿದ್ದರು. ಅವಳು ನಿಜವಾಗಿಯೂ ಮಾತನಾಡಬಲ್ಲಳು ಎಂಬ ಸತ್ಯ ಅವರಿಗೆ ತಿಳಿದಿಲ್ಲವಾದರೂ ಅವರು ಖಂಡಿತವಾಗಿಯೂ ಅವಳನ್ನು ಹೀಗೆ ಮಾತನಾಡಲು ಪ್ರೇರೇಪಿಸ್ತಾ ಇದ್ದಾರೆ, ಒತ್ತಾಯಿಸ್ತಾ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಭರವಸೆ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದಾಗ ಇದ್ದಕ್ಕಿದ್ದಂತೆ ಆರವ್, ಆದಿ ಎಂಬ ಅತ್ಯಂತ ಸಣ್ಣದಾದ ಮುದ್ದಾದ ಧ್ವನಿಯೊಂದು ಕೇಳಿಬರುತ್ತೆ. ಅನ್ವಿತಾಳ ಕೆನ್ನೆಗಳು ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಗಾಗಿ ಹೋಗಿದ್ವು. ಅವಳು ಅವರಿಬ್ಬರ ಹೆಸರಿನ ಮೊದಲ ಅಕ್ಷರಗಳನ್ನು ಮಾತ್ರ ಕಷ್ಟಪಟ್ಟು ಶಾರ್ಟ್ ಆಗಿ ಉಚ್ಚರಿಸ್ತಾಳೆ. ತನಗೆ ಪೂರ್ತಿ ಹೆಸರು ಆಗಲಿಲ್ಲವಲ್ಲ ಎಂಬ ಬೇಸರದಿಂದ ಅವಳು ದುಃಖದಿಂದ ತಲೆ ತಗ್ಗಿಸ್ತಾಳೆ. ಆದರೆ ಅದನ್ನು ಕೇಳಿದ ಆರವ್ ಮತ್ತು ಆದಿತ್ಯ ಅಪಾರ ಸಂತೋಷ ಪಡ್ತಾರೆ. ಅವರು ತಕ್ಷಣವೇ ಅವಳನ್ನು ಗಟ್ಟಿಯಾಗಿ ತಬ್ಕೊಂಡು, ಅನ್ವಿತಾ, ಹಬ್ಬ, ನೀನು ಮಾತನಾಡಿದೆ ಎಂದು ಉತ್ಸಾಹದಿಂದ ಕೂಗಿದ್ರು. ಅವರ ಈ ಹಠಾತ್ ಅಪ್ಪುಗೆಯಿಂದ ಅನ್ವಿತಾ ದಿಗ್ಭ್ರಮೆಗೊಂಡಳು. ಅವಳ ಹೊಗಳಿಕೆಗಳನ್ನು ಕೇಳಿ ಅವಳ ಮುಖದಲ್ಲಿ ಹಾಲಿನಂತಹ ಶುದ್ಧ ನಗು ಕೂಡ ಅರಳುತ್ತೆ. ಆ ಮೊದಲ ಪ್ರಯತ್ನದ ನಂತರ ಅವರಿಬ್ಬರ ಹೆಸರುಗಳನ್ನು ಉಚ್ಚರಿಸುವ ಅವಳಿಗೆ ಕ್ರಮೇಣ ಸುಲಭವೆನಿಸೋಕೆ ಶುರುವಾಗುತ್ತೆ. ಅವಳು ಆ ದೊಡ್ಡ ಅಡಚಣೆಯನ್ನು ದಾಟಿದ ತಕ್ಷಣ ಆರವ್ ಕಟ್ಟುನಿಟ್ಟಿನ ಧ್ವನಿಯಲ್ಲಿ, ಆದರೆ ಅಮ್ಮ ನಿನ್ನನ್ನು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಾಳಲ್ವಾ? ನೀನು ಕೂಡ ಅವಳನ್ನು ತುಂಬ ಪ್ರೀತಿಸ್ತೀಯ, ಹೌದಲ್ವಾ? ಆದರೆ ನೀನು ಎಂದಿಗೂ ಅವಳ ಹೆಸರನ್ನು ಹೇಳಿ ಕರೀಲೇ ಇಲ್ವಲ್ಲ. ಅವಳಿಗೆ ಎಷ್ಟು ಬೇಸರ ಆಗಿರುತ್ತೆ. ಆದಿತ್ಯ ಮತ್ತು ನಾನು ಅನುಭವಿಸಿದ ಬೇಸರಕ್ಕಿಂತಲೂ ಅಮ್ಮನಿಗೆ ಹೆಚ್ಚಿನ ಬೇಸರವಾಗಿದೆ ಎಂದು ನನಗೆ ಖಚಿತವಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ಅನ್ವಿತಾ ಮತ್ತೆ ಉದ್ವಿಗ್ನಗೊಂಡು ಆರವ್ನ ಚೊಕ್ಕಟವಾದ ಅಂಗಿಯನ್ನು ಹಿಡಿದು ಆರವ್ ಅಂತ ಕರೆಯುತ್ತಾ ಅಶ್ವಿನಿಯನ್ನು ಹೇಗೆ ಸಂತಸಗೊಳಿಸಬೇಕು ಅಂತ ತನಗೆ ಹೇಳಿಕೊಡುವಂತೆ ಅವನನ್ನು ವಿನಂತಿಸಿದ್ಲು. ಆರವನ ಕಣ್ಣುಗಳಲ್ಲಿ ಒಂದು ಕುತಂತ್ರದ ಮಿಂಚು ಹೊಳಿತು. ಅವನು ನಿಧಾನವಾಗಿ ವಿವರಿಸ್ತಾನೆ, ನಿನ್ನಮ್ಮನ್ನು ಹೆಸರು ಹಿಡಿದು ಕರೆದ ಕಾರಣ ನಿನ್ನ ಕ್ಷಮಿಸಿದ್ದೇವೆ. ನೀನು ಅಮ್ಮನನ್ನು ಶ್ರೀಮತಿ ಅಶ್ವಿನಿ ಎಂದು ಕರೆದರೆ ಅವಳು ಖಂಡಿತವಾಗಿಯೂ ತುಂಬ ಸಂತೋಷ ಪಡ್ತಾಳೆ. ಅನ್ವಿತಾ ತಕ್ಷಣವೇ ಉತ್ಸಾಹದಿಂದ ತಲೆ ಆಡಿಸ್ತಾಳೆ. ಆ ದಿನ ಪೂರ್ತಿ ಕಿಂಡರ್ಗಾರ್ಟನ್ನಲ್ಲಿ ಅವಳು ಶ್ರೀಮತಿ ಅಶ್ವಿನಿ ಎಂಬ ಪದವನ್ನು ಮನಸ್ಸಿನಲ್ಲೇ ಪದೇ ಪದೇ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಮತ್ತೊಂದೆಡೆ ಕಳೆದ ಕೆಲವು ದಿನಗಳಿಂದ ಅಶ್ವಿನಿ ಅತ್ಯಂತ ಕಾರ್ಯನಿರತರಾಗಿರ್ತಾರೆ. ಲಿಂಗೇಶ್ವರನ್ ಅವರಿಗೆ ನೀಡಿದ ವೈದ್ಯಕೀಯ ಸಂಶೋಧನಾ ಯೋಜನೆಯು ತೀರಾ ತುರ್ತು ಸವಾಲಿನದ್ದಾಗಿತ್ತು. ಅವರು ಪ್ರಾಜೆಕ್ಟ್ನ ಮೂಲ ವಿವರಗಳನ್ನು ನೀಡಿದರೂ ಕೆಲವು ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಲು ಮರೆತಿದ್ರು. ಹಾಗಾಗಿ ಅಶ್ವಿನಿ ಮತ್ತು ಅವಳ ಸಂಶೋಧನಾ ತಂಡವು ಈ ವಿಷಯಗಳನ್ನು ತಾವಾಗಿಯೇ ಪ್ರಯೋಗಾಲಯದಲ್ಲಿ ಕಂಡುಹಿಡಿಯಬೇಕಾಗಿತ್ತು. ಸಂಶೋಧನಾ ಸಂಸ್ಥೆಯಲ್ಲಿ ಇಡೀ ದಿನ ಶ್ರಮಿಸಿ ಅವಳು ದಣಿದು ಮನೆಗೆ ಮರಳುತ್ತಿದ್ಲು. ಹಲವು ಹೊಸ ಸಂಶೋಧಕರೊಂದಿಗೆ ಅಶ್ವಿನಿ ಕೆಲಸ ಮಾಡುತ್ತಿರುವುದು ಇದೇ ಮೊದಲ ಬಾರಿಯಾಗಿತ್ತು. ಪರಸ್ಪರ ಸರಿಯಾದ ಕೆಲಸದ ಹೊಂದಾಣಿಕೆ ಇಲ್ಲದ ಕಾರಣ ಅವರು ಈ ಪ್ರಮುಖ ವೈದ್ಯಕೀಯ ಯೋಜನೆಯ ನಿಗದಿತ ಸಮಯಕ್ಕಿಂತ ಕೊಂಚ ಹಿಂದುಳಿದಿತ್ತು. ಅದೃಷ್ಟವಶಾತ್ ಗೋಪಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಸಹಾಯ ಮಾಡಿದ್ರಿಂದ ಕೆಲಸದ ವೇಗ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಆಯಿತು. ಯೋಜನೆಯ ಮೊದಲ ಹಂತ ಮುಗಿಯುವ ಹೊತ್ತಿಗೆ ಅಶ್ವಿನಿ ಸಂಪೂರ್ಣವಾಗಿ ದಣಿದು ಹೋಗಿದ್ಲು. ಅವಳು ತನ್ನ ಕೈಗಡಿಯಾರವನ್ನು ನೋಡಿದಾಗ ಗೀತಾ ಈಗಾಗಲೇ ಮಕ್ಕಳನ್ನು ಕಿಂಡರ್ಗಾರ್ಟನ್ನಿಂದ ಮನೆಗೆ ಕರೆದುಕೊಂಡು ಬಂದಿರಬೇಕು ಅಂತ ಅರಿತುಕೊಂಡ್ಳು. ಹಾಗಾಗಿ ಮಕ್ಕಳಿಗೆ ಸ್ವತಃ ತಾನೇ ಊಟ ಬಡಿಸಬೇಕು ಅಂತ ಬಯಸಿ ತಕ್ಷಣವೇ ಕಾರ್ನಲ್ಲಿ ಮನೆಗೆ ಹೊರಡ್ತಾಳೆ. ಸ್ವಲ್ಪ ಸಮಯದ ನಂತರ ಬಂಗಲೆಯ ಮುಖ್ಯ ಬಾಗಿಲು ತೆರೆದುಕೊಳ್ಳುತ್ತೆ. ಚುರುಕಾದ ಹೆಜ್ಜೆಗಳ ಶಬ್ದವೇ ಬೆನ್ನಲ್ಲೇ ಆರವ್ ಮತ್ತು ಆದಿತ್ಯರ ಉತ್ಸಾಹಭರಿತ ಸಂಭಾಷಣೆ ಸಭಾಂಗಣದಲ್ಲಿ ರಿಂಗಣಿಸ್ತಿತ್ತು. ಅಶ್ವಿನಿ ಮೇಡಮ್, ಗೀತಾ ಅಡುಗೆ ಮನೆಗೆ ಪ್ರವೇಶಿಸಲು ಹೊರಟಿದ್ದಾಗ ಅಶ್ವಿನಿ ಅಲ್ಲೇ ಇರುವುದನ್ನು ಕಂಡು ಆಶ್ಚರ್ಯದಿಂದ ಕರೀತಾಳೆ. ಇವತ್ತು ಯಾಕೆ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟಿದ್ದೀರಾ? ಅಶ್ವಿನಿ ಅವಳನ್ನು ನೋಡಿ ಮುಗುಳ್ನಕ್ಕು, ಇವತ್ತು ಕೆಲಸ ಸಾಮಾನ್ಯಕ್ಕಿಂತ ಬೇಗ ಮುಗ್ದೋಯ್ತು ಗೀತಾ. ಊಟ ಬಹುತೇಕ ಸಿದ್ಧವಾಗಿದೆ. ನೀವು ಮಕ್ಕಳಿಗೆ ಕೈ ತೊಳೆಯಲು ಸಹಾಯ ಮಾಡಿ, ನಾವೆಲ್ಲರೂ ಬೇಗನೆ ಊಟ ಮಾಡೋಣ. ಅಷ್ಟರಲ್ಲಿ ಮಕ್ಕಳು ಓಡೋಡಿ ಬಂದು ಅಡುಗೆ ಮನೆಯಲ್ಲಿದ್ದಂತಹ ಅಶ್ವಿನಿಯನ್ನು ಪ್ರೀತಿಯಿಂದ ಸುತ್ತುವರಿತಾರೆ.
ಆದಿತ್ಯ ತಕ್ಷಣವೇ ಕಿಂಡರ್ ಗಾರ್ಡ್ನಲ್ಲಿ ಇವತ್ತು ಏನೆಲ್ಲ ನಡೀತು ಎಂಬುದರ ಬಗ್ಗೆ ಉತ್ಸಾಹದಿಂದ ಕತೆಗಳನ್ನು ಹೇಳೋಕೆ ಪ್ರಾರಂಭಿಸ್ತಾನೆ. ಅವರ ಆ ನಗುತ್ತಿರುವ ಮುಗ್ಧ ಮುಖಗಳನ್ನು ನೋಡ್ತಾ ಇದ್ದಾಗೇ ಅಶ್ವಿನಿಯ ಇಡೀ ದಿನದ ಸಕಲ ದಣಿವು ಗಾಳಿಯಲ್ಲಿ ತಾಸಿಗೂ ಮುನ್ನ ಕರಗೋಯಿತು. ಆದಿತ್ಯ ತನ್ನ ಮಾತು ಮುಗಿಸಿದ ತಕ್ಷಣವೇ ಪಕ್ಕದಲ್ಲಿದ್ದಂತಹ ಮುದ್ದಾದ ಧ್ವನಿಯೊಂದು ತೀರ ಮೃದುವಾಗಿ ಮಿಸ್ ಮಿಸ್ ಅಂತ ಕರೆದಿತ್ತು. ಆದಿತ್ಯ ಅತ್ಯಂತ ದಿಗ್ಭ್ರಮೆಗೊಂಡು ಅಶ್ವಿನಿ ತನ್ನ ಪಕ್ಕದಲ್ಲಿ ನಿಂತಿದ್ದ ಪುಟ್ಟ ಅನ್ವಿತಾಳನ್ನು ನೋಡಿ ತಲೆ ತಗ್ಗಿಸ್ತಾಳೆ. ಅನ್ವಿತಾ ಅವಳ ಕಾಲುಗಳನ್ನು ತನ್ನ ಪುಟ್ಟ ಕೈಗಳಿಂದ ಹಿಡಿದುಕೊಂಡು ಕಣ್ಣುಗಳನ್ನು ಮಿಟುಕಿಸುತ್ತಾ ಮೆಲ್ಲಕ್ಕೆ ದಿಟ್ಟಿಸ್ತಾ ಇದ್ಲು. ಆ ಪುಟ್ಟ ಹುಡುಗಿಯ ತುಟಿಗಳು ಇನ್ನೂ ಕೊಂಚ ಅಗಲವಾಗಿದ್ವು. ಇಬ್ಬರ ಕಣ್ಣುಗಳು ಒಂದಾದಾಗ ಅವಳು ಅತ್ಯಂತ ಮೃದುವಾಗಿ ಮಿಸ್ ಅಶ್ವಿನಿ ಅಂತ ಮಾತನ್ನು ಮತ್ತೆ ಪುನರಾವರ್ತಿಸಿದ್ಲು. ಸ್ವಲ್ಪ ಸಮಯದ ನಂತರವೇ ಅಶ್ವಿನಿಗೆ ಸಂಪೂರ್ಣ ಪ್ರಜ್ಞೆ ಮರಳಿದ್ದು ಅವಳು ತಕ್ಷಣವೇ ಮಂಡಿಯೂರಿ ಕುಳಿತು ಆ ಪುಟ್ಟ ಮಗಳ ಸುತ್ತಲೂ ತನ್ನ ತೋಳುಗಳನ್ನು ಬಳಸಿ ಅತ್ಯಂತ ಸಂತೋಷದಿಂದ ಅಪ್ಪಿಕೊಳ್ಳುತ್ತಾ ಉತ್ತರಿಸ್ತಾಳೆ. ಓ ದೇವರೇ, ನಾನು ಇಲ್ಲೇ ಇದ್ದೇನೆ ಕಂದ. ನಿನ್ನ ಧ್ವನಿ ಕೇಳಲು ನನಗೆ ಎಷ್ಟು ಸಂತೋಷವಾಗ್ತದೆ ಗೊತ್ತಾ ಅನ್ವಿತಾ. ಅವಳ ಕಣ್ಣುಗಳು ಆನಂದ ಬಾಷ್ಪದಿಂದ ಮಿಂಚಿದ್ವು. ಅನ್ವಿತಾಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದ ಕೆಲವೇ ದಿನಗಳಲ್ಲಿ ಅವಳು ಆ ಪುಟ್ಟ ಹುಡುಗಿಯನ್ನು ತನ್ನ ಎತ್ತ ಮಗಳಂತೆಯೇ ಪ್ರೀತಿಸೋಕೆ ಶುರು ಮಾಡಿದ್ಲು. ಅನ್ವಿತಾ ಈಗ ತನ್ನನ್ನು ಧ್ವನಿ ಎತ್ತಿ ಕರೆಯಲು ತೀವ್ರವಾಗಿ ಪ್ರಯತ್ನಿಸುತ್ತಿರುವುದನ್ನು ಕಂಡಾಗ ಅಶ್ವಿನಿಗೆ ಹಿಂದೆ ಎಂದೋ ಆರವ್ ಮತ್ತು ಆದಿತ್ಯ ತನಗೆ ಮೊದಲ ಬಾರಿಗೆ ಅಮ್ಮ ಅಂತ ಕರೆಯಲು ಕಲಿತ ಆ ರೋಮಾಂಚನಕಾರಿ ದಿನ ನೆನಪಿಗೆ ಬಂದಿತ್ತು. ನೀವೇ ನೇರವಾಗಿ ಅವ್ರಿಗೆ ಕರೆ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸ್ಬೋದು ಮೇಡಮ್ ಅಂತ ಗೆವಿನ್ ಅತ್ಯಂತ ವಿನಮ್ರವಾಗಿ ನಮಸ್ಕರಿಸಿ ಅಲ್ಲಿಂದ ಹೊರಡಲು ತಿರುಗ್ತಾನೆ. ಲಿಫ್ಟಿನ ಬಾಗಿಲುಗಳು ತನ್ನ ಕಣ್ಣ ಮುಂದೆ ಮುಚ್ಚಿಕೊಳ್ಳುತ್ತಿದ್ದಂತೆ ಕಾವ್ಯ ತನ್ನ ತುಟಿಗಳನ್ನು ಬಿಗಿಯಾಗಿ ಕಚ್ಕೊಂಡ್ಳು. ಅವಳ ನರಗಳಲ್ಲೂ ಕೋಪ ಅನ್ನೋದು ಉಕ್ಕಿ ಹರಿತಾ ಇತ್ತು. ಸುಹಾಸ್ ಇಡೀ ಸಾರ್ವಜನಿಕ ಸಮಾರಂಭದಲ್ಲಿ ತನ್ನನ್ನು ಕ್ರೂರವಾಗಿ ಅವಮಾನಿಸಿ ನೆಗೆಟಿವ್ ವದಂತಿಗಳ ಮೂಲಕ ನಗರದ ಉನ್ನತ ಸಮಾಜದ ನಗೆಪಾಟಲಿಗೆ ಸಿಲುಕಿಸಿದ್ರೂ ಸಹ ಕಾವ್ಯ ಇನ್ನೂ ಸೋಲೊಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ಕಳೆದ ಕೆಲವು ದಿನಗಳಿಂದ ಅವನು ಯಾವುದಾದರೂ ಒಂದು ಕ್ಷಣದಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಬಹುದು ಎಂಬಂತಹ ಕೊನೆಯ ಆಶೆಯೊಂದಿಗೆ ಅವನನ್ನು ಸಂಪರ್ಕಿಸಲು ಅವಳು ನಿರಂತರವಾಗಿ ಯತ್ನಿಸ್ತಾನೆ ಇದ್ಲು. ಸುಹಾಸ್ ಮನಸ್ಸು ಬದಲಾಯಿಸಿ ತಕ್ಷಣವೇ ಮದುವೆಯ ದಿನಾಂಕವನ್ನು ನಿಗದಿಪಡಿಸಿ ಖಚಿತಪಡಿಸಿದರೆ ಮಾತ್ರ ಈ ಎಲ್ಲ ಕಟು ವದಂತಿಗಳಿಗೆ ಮುಕ್ತಿ ಸಿಗ್ತದೆ ಎಂಬುದು ಅವಳಿಗೆ ತಿಳಿದಿತ್ತು. ಸದ್ಯಕ್ಕೆ ಈ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಸರಿಪಡಿಸಲು ಅವಳ ಬಳಿ ಬೇರೆ ಯಾವುದೇ ಮಾರ್ಗವಿರಲಿಲ್ಲ. ಆದರೆ ಸುಹಾಸ್ನನ್ನು ಸಂಪರ್ಕಿಸಲು ಅವಳು ಮಾಡಿದಂತಹ ಎಲ್ಲ ಯತ್ನಗಳಿಗೂ ತೀವ್ರ ನಿರಾಕರಣೆ ಹಾಗೂ ತಣ್ಣನೆಯ ಪ್ರತಿಕ್ರಿಯೆ ಸಿಕ್ಕಿದ್ರಿಂದ ಅವಳು ತೀವ್ರ ನಿರಾಶೆಗೊಂಡಿದ್ಳು. ಆ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ನಡೆದಂತಹ ಕಹಿ ಘಟನೆಯ ನಂತರ ಸುಹಾಸ್ ಪಿಯರ್ಸನ್ ಕುಟುಂಬವನ್ನು ಸಮಾಧಾನಪಡಿಸಲು ಕನಿಷ್ಠ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಬದಲಾಗಿ ಅವನು ತನ್ನ ಸಂಪೂರ್ಣ ಗಮನವನ್ನು ಅಶ್ವಿನಿ ಮತ್ತು ಅವಳ ಸುತ್ತಮುತ್ತಲಿನ ವಾತಾವರಣದ ಮೇಲೆ ನೆಟ್ಟಿದ್ದನು. ಸುಹಾಸ್ಗೆ ಕರೆ ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂಬುದು ಆರತಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವನು ಖಂಡಿತವಾಗಿಯೂ ಆ ಅಶ್ವಿನಿಯ ಜೊತೆಯಲ್ಲೇ ಇರ್ತಾನೆ ಎಂಬ ಆಲೋಚನೆ ಬಂದ ತಕ್ಷಣ ಕಾವ್ಯ ತೀರ ಕಿರಿಕಿರಿಗೊಂಡು ಲಿಫ್ಟ್ ಬಟನನ್ನು ಒತ್ತಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಅತ್ತ ಪಿಯರ್ಸನ್ ಬಂಗಲೆಯ ಹಿಂತಿರುಗಿದಾಗ ಸಭಾಂಗಣದಲ್ಲಿ ಸಂಪತ್ ಮತ್ತು ಕಲ್ಪನಾ ಗಂಭೀರವಾಗಿ ಚರ್ಚಿಸುತ್ತಾ ಕುಳಿತಿರುವುದನ್ನು ಅವಳು ಕಾಣ್ತಾಳೆ. ಅವಳು ನಿಧಾನವಾಗಿ ಒಳಗೆ ಹೆಜ್ಜೆ ಇಡೋಕ್ಕೆ ಶುರು ಮಾಡ್ತಾಳೆ. ಆ ಕಡೆ ಆಫೀಸ್ ಕೆಲಸದಲ್ಲಿ ಎಷ್ಟೇ ಕಾರ್ಯನಿರತನಾಗಿದ್ದರೂ ಸುಹಾಸ್ ಪ್ರತಿದಿನ ಸಂಜೆ ತಪ್ಪದೆ ಅಶ್ವಿನಿಯ ಮನೆಯ ಬಾಗಿಲಿಗೆ ಬಂದು ನಿಲ್ಲೋದಂತೂ ಯಾವುದು ತಪ್ತಾ ಇರಲಿಲ್ಲ. ಅಶ್ವಿನಿ ಆ ದಿನ ವರುಣನ ಭೇಟಿಯಾಗಿ ತನ್ನನ್ನು ಕಠೋರವಾಗಿ ಪ್ರಶ್ನಿಸಿದ ಆ ಕ್ಷಣಗಳು ಅವನ ಮನಸ್ಸಿನಲ್ಲಿ ಪದೇ ಪದೇ ಬೆಂಕಿಯಂತೆ ಉರಿತಾ ಇದ್ವು, ಅವನನ್ನು ಹಿಂಸೆಗೊಳಿಸ್ತಾ ಇದ್ವು. ಅಂದು ನಡೆದ ತೀವ್ರ ವಾಗ್ವಾದದ ನಂತರ ಅಶ್ವಿನಿ ತನಗೆ ಸವಾಲೆಸೆದು ಅನ್ವಿತಾಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡಿದ್ಲು. ಹಾಗಾಗಿ ನೇರವಾಗಿ ಅಶ್ವಿನಿ ಎದುರಿಗೆ ಹೋಗುವ ಧೈರ್ಯವಿಲ್ಲದೆ ಸುಹಾಸ್ ಅವಳನ್ನು ಮತ್ತು ಆ 3 ಮಕ್ಕಳನ್ನು ದೂರದಿಂದಲೇ ಕಾವಲು ಕಾಯುತ್ತಾ ನೋಡುವ ಮಾರ್ಗವನ್ನು ಕಂಡುಕೊಂಡಿದ್ದನು. ಕಳೆದ ಕೆಲವು ದಿನಗಳಿಂದ ಪುಟ್ಟ ಅನ್ವಿತಾ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಖುಷಿಯಿಂದ ಇರುವುದನ್ನು ಅವನು ಗಮನಿಸ್ತಾ ಇದ್ದ. ಅಶ್ವಿನಿಯ ಮೇಲಿರುವಂತಹ ಅಪಾರ ಪ್ರೀತಿಯಿಂದಾಗಿಯೇ ಮಗು ಹೀಗೆ ಖುಷಿಯಾಗಿದೆ ಅಂತ ಸುಹಾಸ್ ಭಾವಿಸ್ತಿದ್ದ. ಆದರೆ ಮೌನವಾಗಿದ್ದ ಆ ಪುಟ್ಟ ಮಗಳು ಈಗ ಅಶ್ವಿನಿಯ ಪ್ರೀತಿಯಿಂದಾಗಿ ಮಾತನಾಡೋಕೆ ಪ್ರಾರಂಭಿಸಿದ್ದಾಳೆ ಎಂಬಂತಹ ಪವಾಡದ ವಿಷಯ ಮಾತ್ರ ಅವನಿಗೆ ಇನ್ನೂ ಕೂಡ ತಿಳಿದಿರಲಿಲ್ಲ.
ಕಾವ್ಯ ವರ್ಮಾ ದಿನದ ಕೊನೆಯಲ್ಲಿ ಸುಹಾಸ್ನ ಗ್ರೂಪ್ ಆಫ್ ಆಫೀಸ್ಗೆ ಬಂದಿದ್ಲು. ಸಿಇಒ ಕಚೇರಿಗೆ ಹೋಗಲು ಅವಳು ಲಿಫ್ಟ್ ಬಟನ್ ಒತ್ತುವುದಾಗಿ ಕಂಡಾಗ ಕಾರ್ಯದರ್ಶಿ ಗೆವಿನ್ ಅವಳಿಗೆ ನೆನಪಿಸ್ತಾನೆ. ಕ್ಷಮಿಸಿ ಮಿಸ್ ಕಾವ್ಯ, ಮಿಸ್ಟರ್ ಸುಹಾಸ್ ವರ್ಮಾ ಈಗಷ್ಟೇ ಆಫೀಸ್ ಕೆಲಸ ಮುಗಿಸಿ ಹೊರಟು ಹೋಗಿದ್ರು. ಅದನ್ನು ಕೇಳಿ ಕಾವ್ಯ ಮುಖ ತೀವ್ರವಾಗಿ ಕಪ್ಪಾಗಿ ಗಂಟು ಹಾಕೊಳ್ಳುತ್ತೆ. ಅವನು ಎಲ್ಲಿಗೋದ ಅಂತ ಫುಲ್ಲು ಕೋಪದಿಂದ ತೀರಾ ಕಿರಿಕಿರಿಯಿಂದ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಗೆವಿನ್ ಕೂಡ ವೃತ್ತಿಪರ ಮುಗುಳ್ನಗೆಯೊಂದಿಗೆ ಕೆಲಸದ ನಂತರ ಅವರ ಮುಂದಿನ ಯೋಜನೆಗಳು ಏನೆಂದು ನನಗೆ ತಿಳಿದಿರುವುದಿಲ್ಲ ಮೇಡಮ್, ಅದು ಅವರ ತೀರಾ ಪರ್ಸನಲ್ ವಿಷಯ ಅಂತ ಸೌಮ್ಯವಾಗಿ ಉತ್ತರಿಸ್ತಾನೆ. ಕಾವ್ಯ ಒಳಗೆ ಬಂದಾಗ ಅವಳ ಉದ್ವಿಗ್ನವಾದ ಮುಖವನ್ನು ಗಮನಿಸಿದಂಥ ಸಂಪತ್ ಮತ್ತು ಕಲ್ಪನಾ ಅವಳು ಸುಹಾಸ್ನನ್ನ ಭೇಟಿಯಾದ್ಲೇ ಅಂತ ಕೇಳುವ ಸಾಹಸಕ್ಕೇ ಹೋಗಲಿಲ್ಲ. ಪರಿಸ್ಥಿತಿ ಏನೆಂದು ಅವರಿಗೆ ತಕ್ಷಣವೇ ಅರ್ಥವಾಯಿತು. ಸುಹಾಸ್ ಇನ್ನೂ ಹಿಂತಿರುಗಿಲ್ವೇ ಎಂದು ಸಂಪತ್ ನಿರಾಶೆಯಿಂದ ಕೇಳ್ತಾನೆ. ಕಳೆದ ಕೆಲವು ದಿನಗಳಿಂದ ಆರತಿ ಮತ್ತು ಅವಳ ಪೋಷಕರು ಸುಹಾಸ್ನನ್ನ ಭೇಟಿಯಾಗೋಕೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಈ ಎಲ್ಲ ಯತ್ನಗಳು ಸಂಪೂರ್ಣವಾಗಿ ವಿಫಲವಾಗಿದ್ವು. ಆ ವ್ಯಕ್ತಿ ಅವರಿಗಾಗಿ ತನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದೇ ಒಂದು ನಿಮಿಷದ ಸಮಯ ನೀಡೋಕ್ಕೂ ಕೂಡ ನಿರಾಕರಿಸ್ತಾ ಇದ್ರು. ಆರತಿ ಸ್ವತಃ ಹಲವು ಬಾರಿ ಅವನ ಆಫೀಸ್ಗೆ ಹುಡ್ಕೊಂಡು ಹೋಗಿದ್ರು ಕೂಡ ಅವನು ಒಳಗೆ ಬಿಡದೆ ವಾಪಸ್ ಕಳಿಸ್ತಾ ಇದ್ರು. ತೀವ್ರ ಕೋಪದಿಂದ ಹುರಿತಿದ್ದಂಥ ಕಾವ್ಯ ತನ್ನ ದುಬಾರಿ ಬ್ಯಾಗನ್ನು ನೆಲದ ಮೇಲೆ ಜೋರಾಗಿ ಪಟಾರ್ನ ಎಸಿತಾಳೆ. ಇದೆಲ್ಲವೂ ಆ ಅಶ್ವಿನಿಯಿಂದಲೇ ನಡೀತಾ ಇರೋದು. ಅವಳೇ ನನ್ನ ಜೀವನಕ್ಕೆ ದೊಡ್ಡ ಕಂಟಕವಾಗಿದ್ದಾಳೆ. ಅವಳಲ್ಲಿ ಎಂತಹ ಅದ್ಭುತವಿದೆ ಅಂತ ಅವಳು ಹಿಂದೆ ಹೀಗೆ ಬಿದ್ದಿದ್ದಾನೋ ನನಗಂತೂ ಗೊತ್ತಾಗ್ತಾನೆ ಇಲ್ಲ ಅಂತ ಕೂಗಾಡ್ತಾ ಇದ್ದಾಳೆ. ಕಲ್ಪನಾ ಉಬ್ಬುಗಂಟಾಕಿ ಸುಹಾಸ್ ಮತ್ತೆ ಅವಳನ್ನು ನೋಡಲು ಹೋಗಿದ್ದಾನೆಯೇ ಅಂತ ಕೇಳಿದ್ಲು. ಕಾವ್ಯ ಕೋಪ ಮತ್ತು ನಿರಾಶೆಯಿಂದ ಅವರ ಪಕ್ಕದ ಸೋಫಾದಲ್ಲಿ ಕುಳಿತುಕೊಂಡ್ಳು. ಸಾಕು ಮಾಡುವಮ್ಮ, ಸಮಾಜದಲ್ಲಿ ಎಲ್ಲರೂ ಹೀಗೆ ಸುಹಾಸ್ನ ಅಶ್ವಿನಿಯನ್ನೇ ಮದುವೆಯಾಗ್ತಾನೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಹಣಕ್ಕಾಗಿ ನಾಚಿಕೆ ಇಲ್ಲದೆ ಅವನಿಗೆ ಅಂಟಿಕೊಳ್ಳುತ್ತಿರುವುದು ನಾನಂತೆ. ನಾನು ನನ್ನನ್ನೇ ಅವನಿಗೆ ಒಪ್ಪಿಸಲು ಸಿದ್ಧವಿದ್ರೂ ಕೂಡ ಅವನು ನನ್ನ ಕಣ್ಣೆತ್ತಿಯೂ ಕೂಡ ನೋಡ್ತಾ ಇಲ್ಲ. ನಾನು ಎಷ್ಟು ಅವನ ಹಿಂದೆ ಹೋಗ್ತಾ ಇದ್ದೀನೋ ಅವನು ನನ್ನಿಂದ ದೂರ ಹೋಗ್ತಾ ಇದ್ದಾನೆ, ತುಂಬ ಅಸಹ್ಯದಲ್ಲಿ ನೋಡ್ತಾನೆ ಅಂತ ಕಣ್ಣೀರನ್ನು ಹಾಕೋಕೆ ಶುರು ಮಾಡ್ತಾಳೆ. ಕಲ್ಪನಾ ಮತ್ತು ಸಂಪತ್ ಕಂಗಾಲಾಗಿ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ. ಅವರು ಸಮಾಜದಲ್ಲಿ ಹರಿದಾಡ್ತಿದ್ದಂತಹ ಕಟು ವದಂತಿಗಳನ್ನು ಕೇಳಿದ್ರು. ಆದರೆ ಕಾವ್ಯ ಅಂತೆ ಸುಹಾಸ್ ಒಮ್ಮೆ ಮದುವೆ ಅಧಿಕೃತವಾಗಿ ಒಪ್ಕೊಂಡ ನಂತರ ವದಂತಿಗಳೆಲ್ಲವೂ ತಾವಾಗೇ ತಣ್ಣಗಾಗ್ತವೆ ಅಂತ ಅವರು ಭಾವಿಸಿದ್ರು. ಆದರೆ ದುರಾದೃಷ್ಟವಶಾತ್ ಎಲ್ಲವೂ ಅವರು ನಿರೀಕ್ಷಿತದ ಹಾದಿಯಲ್ಲಿ ನಡೀತಾ ಇರೋವಂಥದ್ದು. ಏನೇ ಆಗಲಿ ಕಾವ್ಯ, ಸ್ವಲ್ಪ ತಾಳ್ಮೆಯಿಂದಿರು. ಶೀಘ್ರದಲ್ಲೇ ಅವನಿಂದ ನಮಗೆ ಸ್ಪಷ್ಟ ವಿವರಣೆ ಖಂಡಿತ ಸಿಗ್ತದೆ. ಮೊದಲು ನೀನು ಸುಮ್ಮನಿರು, ಶಾಂತವಾಗಿರು ಅಂತ ಕಲ್ಪನಾ ಕಾವ್ಯ ಬೆನ್ನು ಸವರಿ ಸಮಾಧಾನ ಪಡಿಸೋಕೆ ಯತ್ನಿಸಿದ್ಲು. ನೀನು ನನ್ನನ್ನು ಸುಮ್ಮನಿರೋಕೆ ಹೇಳ್ತಿದ್ಯಾ ಅಮ್ಮ? ಇನ್ನೆಷ್ಟು ದಿನ ಅಂತ ಹೀಗೆಯೇ ಕಾಯ್ತಾ ಕುಳಿತರೆ ಆ ಹುಡುಗಿನ ಅವನನ್ನು ಮದುವೆಯಾಗಿ ನಮ್ಮ ಕೈಯಿಂದ ಎಲ್ಲವನ್ನು ಕಸಿದುಕೊಂಡು ನಮಗೆ ಚೊಂಬು ಕೊಡ್ತಾಳೆ ಅಂತ ಕಾವ್ಯ ಉದ್ವಿಗ್ನಗೊಂಡು ಆಕ್ರೋಶವನ್ನು ಹೊರಹಾಕ್ತಾಳೆ. ಆರತಿ ಎಷ್ಟೇ ಕೋಪದಲ್ಲಿದ್ದರೂ ಕೂಡ ಕಲ್ಪನಾ ಮಾತ್ರ ತೀರವಾಗಿ ಶಾಂತವಾಗಿ ವರ್ತಿಸ್ತಾ ಇದ್ಲು. ವರ್ಮಾ ಕುಟುಂಬಕ್ಕೆ ಈ ಸುಹಾಸ ಮಾಡ್ತಾ ಇರೋವಂಥ ಕೆಲಸ ಯಾವುದೇ ಕಾರಣಕ್ಕೂ ಇಷ್ಟ ಆಗೋದಿಲ್ಲ. ಅವನ ತಾಯಿಗೆ ಆ ಹುಡುಗಿ ಮೇಲೆ ಮೊದಲಿಂದಲೂ ಎಂತಹ ತೀವ್ರ ದ್ವೇಷವಿತ್ತು ಅನ್ನುವಂಥದ್ದು ನೀನು ಕಣ್ಣಾರೆ ನೋಡಿಲ್ವಾ ಅಂತ ಅವಳು ಕಾವ್ಯಳ ಹಳೆಯ ಘಟನೆಗಳನ್ನು ನೆನಪಿಸ್ತಾ ಅವಳನ್ನು ಸಮಾಧಾನ ಪಡಿಸೋಕೆ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಅದನ್ನು ಕೇಳಿ ಆರತಿ ಕೊಂಚ ಶಾಂತಳಾಗಿ, ಹಾಗಾದರೆ ನೀನೀಗ ಏನು ಮಾಡಬೇಕು ಅಂತಿದ್ಯಮ್ಮ? ಬಾ, ನಾವೀಗ ನೇರವಾಗಿ ಸುಹಾಸ್ನ ಮನೆಗೆ ಹೋಗಿ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಬಂದ್ಬಿಡೋಣ ಎಂದು ಕಲ್ಪನಾ ತಣ್ಣಗೆ ತೀರಾ ಗಂಭೀರವಾಗಿ ಹೇಳಿದಳು. ಕಲ್ಪನಾ ತನ್ನ ಮಗಳತ್ತ ಒಂದು ಕರುಣಾಜನಕ ನೋಟ ಬೀರಿದ್ಲು. ಕಾವ್ಯ, ನೀನು ಸುಹಾಸ್ ಜೊತೆ ತುಂಬ ವರ್ಷಗಳಿಂದ ಇದೆಯಾ, ಹಾಗಾಗಿ ನಿನ್ನ ನಿಜವಾದ ಭಾವನೆಗಳು ನಮ್ಮೆಲ್ಲರಿಗೂ ಕೂಡ ಅರ್ಥವಾಗ್ತದೆ. ಆದರೆ ಹೊರಗಿನ ಪ್ರಪಂಚಕ್ಕೆ ಅದು ತಿಳಿದಿಲ್ವಲ್ಲ. ಬಹುಶಃ ಸುಹಾಸ್ ತನ್ನ ಧ್ವನಿಯನ್ನು ಕೊಂಚ ತಗ್ಗಿಸುತ್ತಾ ಮಾತನ್ನು ನಿಲ್ಲಿಸಿದ್ಲು. ಒಂದು ವೇಳೆ ಸುಹಾಸ್ ನಿಜವಾಗಿಯೂ ನಿನ್ನನ್ನು ಪ್ರೀತಿಸ್ತಿದ್ರೆ ಅವನು ನಿನ್ನನ್ನು ಹೀಗೆ ದಿನವೂ ಬಳಲಲು ಅಥವಾ ಸಮಾಜದ ಮುಂದೆ ಅಪಮಾನ ಮಾಡಲು ಖಂಡಿತ ಬಿಡ್ತಾ ಇರಲಿಲ್ಲ ಅಲ್ವಾ? ಅವನು ನಿನ್ನ ಕಷ್ಟ ಕಣ್ಣೀರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ಬೋದು. ಅಂದರೆ ಒಬ್ಬ ತಾಯಿಯಾಗಿ ನನಗೆ ಅದು ಸಾಧ್ಯವಿಲ್ಲ. ನನ್ನ ಮಾತು ಕೇಳು ಕಾವ್ಯ, ಅವನೊಂದಿಗಿನ ಈ ವೇಷಧಾರಿ ಸಂಬಂಧವನ್ನು ಕಳೆದುಕೊಳ್ಳಲು ಹಿಂದೆ ಸರಿಯಾದ ಸಮಯ. ಅಲ್ಲಿಗೆ ತಾನಷ್ಟೇ ಬಂದಿದ್ದ ಗಾಯತ್ರಿ ಮತ್ತು ಪ್ರಕಾಶ್ ವರ್ಮಾ ಅವರ ಕಿವಿಗೆ ಈ ಮಾತುಗಳು ಅತ್ಯಂತ ಸ್ಪಷ್ಟವಾಗಿ ಬಿದ್ವು. ಗಾಯತ್ರಿಯ ಉಬ್ಬುಗಳು ತೀವ್ರ ಕೋಪದಿಂದ ಸುಕ್ಕುಗಟ್ಟಿ, ಏನಾಯಿತು ಕಲ್ಪನಾ? ಸಮಾಜದಲ್ಲಿ ಹರಡ್ತಿರೋ ಆ ಅಸಂಬದ್ಧ ವದಂತಿಯ ಬಗ್ಗೆ ಮಾತಾಡ್ತಿದೆಯಾ? ನಾನು ಈಗಲೇ ಆ ವದಂತಿಯನ್ನು ನಿಗ್ರಹಿಸಿ ಪರಿಸ್ಥಿತಿಯನ್ನು ನಿಭಾಯಿಸ್ತೇನೆ. ನೀವು ತಲೆ ಕೆಡಿಸ್ಕೊಳ್ಬೇಡಿ.
ಈ ಥರ ಹುಚ್ಚುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡ ಅಂತ ಗಂಭೀರವಾಗಿ ಕೇಳಿದ್ಲು. ಕಲ್ಪನಾ ಕಹಿ ನಗುವಿನೊಂದಿಗೆ ತಲೆ ಎತ್ತಿ ನೋಡಿದ್ಲು. ಈ ವಿಷಯವನ್ನು ನೀವು ಇನ್ಯಾವ ರೀತಿ ನಿಭಾಯಿಸ್ತೀರಿ ಗಾಯತ್ರಿ ಅವರೇ? ಇಡೀ ನಗರದಲ್ಲಿರೋ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ತುಂಬ ಚೆನ್ನಾಗಿ ತಿಳಿದು ಹೋಗಿದೆ. ಆರತಿ ಮಿನ್ಸಲ ಕಾವ್ಯ ಸುಹಾಸ್ ನಡುವೆ ನಡೀತಿರೋದು ಕೇವಲ ಕಾವ್ಯ ಹಣದ ದುರಾಸೆ ಅಂತ ಜನರು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಮಗಳ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಸುಹಾಸ್ಗೆ ಅವಳನ್ನು ಮದುವೆಯಾಗುವ ಯಾವುದೇ ಉದ್ದೇಶವಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಾವು ನಿಮ್ಮ ಉನ್ನತ ಕುಟುಂಬದ ಹೆಸರನ್ನ ಬಳಸ್ಕೊಂಡು ಬೆಳೀತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ತೆಗಳ್ತಾ ಇದ್ದಾರೆ. ಈಗ ಸುಹಾಸ್ಗೆ ಹೊಸ ಗೆಳತಿ ಸಿಕ್ಕಿದ್ದಾಳೆ. ಅವಳ ನಿಶ್ಚಿತಾರ್ಥದ ದಿನಾಂಕ ಇನ್ನೂ ಅಧಿಕೃತವಾಗಿ ಘೋಷಣೆಯಾಗಲ್ಲದಿದ್ದರೂ ಕೂಡ ಕಾವ್ಯ ಸುಹಾಸ್ನ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದ್ದಾಳೆ ಅಂತ ಹೀಯಾಳಿಸ್ತಾ ಇದ್ದಾರೆ. ಸಂಪೂರ್ಣ ಅಸಂಬದ್ಧ ಮಾತುಗಳು ಇವೆಲ್ಲ. ಗಾಯತ್ರಿಯ ಮುಖ ಕೋಪದಿಂದ ಸಂಪೂರ್ಣವಾಗಿ ಕಪ್ಪಗಾಗೋಯಿತು. ಕಲ್ಪನಾಳ ತುಟಿಗಳು ನಿರಾಶೆಯಿಂದ ನಡುಗಿದ್ವು. ಜನರು ಹೇಳುತ್ತಿರುವುದರಲ್ಲಿ ತಪ್ಪೇನಿದೆ ಹೇಳಿ? ಕಳೆದ ಕೆಲವು ವರ್ಷಗಳಿಂದ ಕಾವ್ಯ ಮತ್ತು ಸುಹಾಸ್ ಒಟ್ಟೊಟ್ಟಿಗೆ ಇದ್ರೂ ಸಹ ನಿಶ್ಚಿತಾರ್ಥದ ವಿಷಯ ಕೇವಲ ನಮಗೆ ಮಾತ್ರ ತಿಳಿದಿತ್ತು. ನಾವು ಬಹಳ ಸಮಯದಿಂದ ಸುಹಾಸ್ನಿಂದ ದೂರವಾಗಿಯೇ ಇದ್ದೇವೆ ತಾನೇ? ಕಲ್ಪನಾಳನ್ನು ಗಾಯತ್ರಿಯವರು ಸಮಾಧಾನ ಪಡಿಸೋಕೆ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ರು. ಆ ರಾತ್ರಿ ಗಾಯತ್ರಿ ಮತ್ತು ಆಕೆಯ ಪತಿ ಪ್ರಕಾಶ್ ಅವರಿಗೆ ಬೀಚ್ನಲ್ಲಿರುವ ಐಷಾರಾಮಿ ರೆಸ್ಟೋರೆಂಟ್ನಲ್ಲಿ ಔತಣಕೂಟ ನೀಡುವ ಬಗ್ಗೆ ಆ ಮೂವರು ಸಂಕ್ಷಿಪ್ತವಾಗಿ ಚರ್ಚಿಸಿದರು. ಗಾಯತ್ರಿ ಮತ್ತು ಪ್ರಕಾಶ್ ಬರುವಷ್ಟರಲ್ಲೇ ಕಾವ್ಯ ಕುಟುಂಬವು ಈಗಾಗಲೇ ರೆಸ್ಟೋರೆಂಟ್ನ ಖಾಸಗಿ ಕೋಣೆಯಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ರು. ಕಾವ್ಯ ತೀವ್ರ ದುಃಖದಿಂದ ಮುಳುಗಿದಂತೆ ತಲೆ ತಗ್ಗಿಸಿ ಕುಳಿತಿದ್ಲು. ಆದರೆ ಆಕೆ ಎತ್ತವರ ಮುಖದಲ್ಲಿ ಕಠಿಣ ಹಾಗೂ ಗಂಭೀರ ಭಾವವಿತ್ತು. ಗಾಯತ್ರಿ ಮತ್ತು ಪ್ರಕಾಶ್ ಕೋಣೆಗೆ ಪ್ರವೇಶಿಸಿದ್ದಾಗೆ ಕಾವ್ಯ ತಲೆ ಎತ್ತಿ ಬಲವಂತವಾಗಿ ನಗಲು ಯತ್ನಿಸಿದ್ಲು. ಹಲೋ ಮಿಸ್ಟರ್ ಆ್ಯಂಡ್ ಮಿಸೆಸ್ ವರ್ಮಾ. ಆದರೆ ಕೃತಕ ನಗು ಬೇಗನೆ ಮಾಯವಾಗುತ್ತೆ. ಅವಳ ಮುಖದಲ್ಲಿ ಎದ್ದು ಕಾಣ್ತಿದ್ದ ಅಪಾರ ದುಃಖವನ್ನು ಯಾರಿಂದಲೂ ಮರೆಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಗಾಯತ್ರಿ ತೀವ್ರ ಗೊಂದಲಕ್ಕೊಳಗಾದ್ಲು. ಕಾವ್ಯ, ಏನಾಯ್ತು ಕಂದ? ಯಾರಾದರೂ ನಿನಗೆ ತೊಂದರೆ ಕೊಟ್ಟಿದ್ದಾರೆಯೇ? ನನಗೆ ಸ್ಪಷ್ಟವಾಗಿ ಹೇಳು. ನಿನ್ನ ಮುಖ ಯಾಕೆ ಹೀಗೆ ಬಾಡಿ ಹೋಗಿದೆ? ತಕ್ಷಣವೇ ಕಲ್ಪನಾಳ ಧ್ವನಿ ನಡುವೆ ಪ್ರವೇಶಿಸಿತು. ಹೊರಗೆ ತೀವ್ರವಾಗಿ ಹರಡುತ್ತಿರುವ ವದಂತಿಗಳಿಂದ ಅವಳು ತುಂಬ ಅಸಮಾಧಾನಗೊಂಡಿದ್ದಾಳೆ. ಅವಳು ಹೊಟ್ಟೆ ತುಂಬ ಊಟ ಮಾಡಿಯೇ ತುಂಬ ದಿನಗಳಾಯಿತು. ಗಾಯತ್ರಿ ಅವರೇ, ಸಮಾಜದಲ್ಲಿ ಎಲ್ಲರೂ ಅವಳನ್ನು ಹಣ ದೋಚುವವಳು ಅಂತ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಹಾಗಾಗಿ ಕಳೆದ ದಿನಗಳಿಂದ ದಿನವಿಡೀ ಅಳ್ತಾ ಇರ್ತಾಳೆ. ಹೊಟ್ಟೆಗೂಟ ಸೇರೋಲ್ಲ ಅವಳಿಗೆ. ಕಾವ್ಯ ತಕ್ಷಣವೇ ಅದನ್ನು ನಿರಾಕರಿಸುವಂತೆ ನಟಿಸುತ್ತಾ, ಇಲ್ಲ ಅಮ್ಮ, ಸುಹಾಸ್ ಎಂದಿಗೂ ನನ್ನ ಬಗ್ಗೆ ಯೋಚಿಸೋದೇ ಇಲ್ಲ. ನನಗೆ ಚೆನ್ನಾಗಿ ತಿಳಿದಿದೆ. ನಾನು ಹೊರಗಿನ ವದಂತಿಗಳ ಬಗ್ಗೆ ಕೇಳಿದ್ದೇನೆ ನಿಜ, ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅವಳು ವಾಕ್ಯವನ್ನು ಮಧ್ಯದಲ್ಲೇ ನಿಲ್ಲಿಸ್ತಾಳೆ. ಅವಳ ಕಣ್ಣುಗಳು ಕಣ್ಣೀರಿನಿಂದ ಸಂಪೂರ್ಣ ಕೆಂಪಗಾಗಿ ಹೋಗಿದ್ವು. ಕಲ್ಪನಾ ತನ್ನ ಮಗಳನ್ನು ನೋಡಿ ತಾನು ಅತ್ಯಂತ ಅಸಹಾಯಕಳಾಗಿ ಚಿಂತಾತೀತಳಾಗಿರುವಂತೆ ನಾಟಕೀಯವಾಗಿ ನಟಿಸೋಕೆ ಶುರು ಮಾಡ್ಕೊಳ್ತಾಳೆ. ಇವರೇನೋ ಗಾಯತ್ರಿ ಅವರ ಕಡೆಯಿಂದ ತನ್ನ ಅಳಿಯನಾಗಿ ಮಾಡ್ಕೊಳ್ಬೇಕು ಸುಹಾಸ್ನ ಅಂತ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅರಸಾಹಸವನ್ನು ಮಾಡ್ತಿದ್ದಾರೆ. ಹಾಗೆ ಗಾಯತ್ರಿಯವರು ಕೂಡ ತಮ್ಮ ಮಗನನ್ನು ಹೇಗಾದರೂ ಮಾಡಿ ಕಾವ್ಯಾಳನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ತೀನಿ ಅನ್ನೋ ಭ್ರಮೆಯಲ್ಲೇ ಇದ್ದಾರೆ. ನೋಡೋಣ ಯಾರ ಭ್ರಮೆ ಕಳ್ಚುತ್ತೆ. ಕಾವ್ಯ ಮತ್ತು ಸುಹಾಸ್ ಒಂದಾಗ್ತಾರಾ ಅಥವಾ ಸುಹಾಸ್ ಮತ್ತು ಅಶ್ವಿನಿ ಒಂದಾಗ್ತಾರಾ? ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಕತೆ ಇನ್ನೊಂದು 4 ಎಪಿಸೋಡ್ಗಳಲ್ಲಿ ಕೊನೆಗೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಆದಷ್ಟು ಬೇಗ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.